ಮಳೆಗಾಲ ಪ್ಲಸ್ ಗರ್ಭಧಾರಣೆಯ? ಹಾಗಾದರೆ ನೀರು ಎಂದಿಗಿಂತಲೂ ಹೆಚ್ಚು ಮುಖ್ಯ. ಎಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್. ಮಳೆಗಾಲದಲ್ಲಿ ಪ್ರೆಗ್ನೆಂಟ್ ಇರೋವಂಥದ್ದು ಏನೇನು ತೊಂದರೆಗಳಾಗ್ಬೋದು, ಏನೇನು ಕಾಳಜಿ ವಹಿಸಬೇಕು, ಇದ್ರ ಬಗ್ಗೆ ಹೇಳ್ತೀನಿ. ಸೊ ಮಳೆಗಾಲ ಅಂತಂದರೆ ನಮಗೆ ನೆನಪಾಗುವಂಥದ್ದು ಕೆಲವು ವಾಟರ್ ಬಾರ್ನ್ ಇನ್ಫೆಕ್ಷನ್ಸ್ ಅಂತಂದರೆ ನೀರಿಂದ ಬರೋವಂಥ ಕೆಲವು ತೊಂದರೆಗಳು. ಅದು ಟೈಫಾಯ್ಡ್ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು. ಈ ಇನ್ಫೆಕ್ಷನ್ಸ್ಗಳು ತುಂಬ ಕಾಮನ್ ಇರುತ್ತೆ. ಸೊ ಪ್ರೆಗ್ನೆಂಟ್ ಮಕ್ಕಳು ಏನಿರ್ತಾರೆ ಅವರು ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಏನೇ ಹೊರಗಡೆದು ಊಟ ತಿನ್ನೋದಾಗಲಿ, ನೀರು ಕುಡಿಯೋದಾಗಲಿ, ಕಾಫಿ, ಟೀ ಅಥವಾ ಯಾವುದೇ ತರಹ ನೀರಿರುವಂಥ ಪದಾರ್ಥ ತಗೊಳ್ಳೋದಾಗಲಿ ತುಂಬ ಕಾಳಜಿ ವಹಿಸಬೇಕು. ಯಾಕೆಂದರೆ ಈ ತೊಂದರೆಗಳೇನಾರ ಪ್ರೆಗ್ನೆಂಟ್ ಲೇಡಿಗೆ ಆದರೆ ಅದಿನ್ನೂ ಕಾಂಪ್ಲಿಕೇಟ್ ಆಗೋಗುತ್ತೆ. ಎರಡನೇದು ಡಿಹೈಡ್ರೇಷನ್. ಸೊ ನಾರ್ಮಲಾಗಿ ಈ ಮಳೆ ಬರೋವಂಥ ಟೈಮಲ್ಲಿ ಚಳಿಯಿಂದ ನೀರಷ್ಟು ಕುಡಿಬೇಕು ಅಂತ ಅನಿಸೋದಿಲ್ಲ. ಸೊ ನೀರು ಕಡಿಮೆ ಕುಡಿದ್ರೆ ಏನಾಗುತ್ತೆ ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಕಾನ್ಸ್ಟಿಪೇಷನ್, ಮೋಷನ್ ಪಾಸ್ ಮಾಡೋಕ್ಕೆ ತುಂಬ ತೊಂದರೆ ಆಗುವಂಥದ್ದಾಗಲಿ, ಅಥವಾ ಕೆಲವು ಸಲ ತುಂಬ ಸಿವಿಯರ್ ಕೇಸಸಲ್ಲಿ ಸುಸ್ತಾಗೋದು, ತಲೆ ಸುತ್ತು ಬಂದು ಬೀಳೋ ಅಂಥದ್ದು, ಆಮೇಲೆ ಮಗು ಸುತ್ತ ಇರುವಂತಹ ನೀರು ಕಡಿಮೆ ಆಗುವಂಥದ್ದು, ಇಂಥದ್ದೆಲ್ಲ ತೊಂದರೆ ಆಗುತ್ತೆ. ಸೊ ನೀರು ಅಟ್ಲೀಸ್ಟ್ ಒಂದು 2.5-3 ಲೀಟ್ರ್ ತನಕ ಪ್ರೆಗ್ನೆಂಟ್ ಲೇಡೀಸು ಎಸ್ಪೆಷಲಿ ಈ ಮಳೆಗಾಲದಲ್ಲಿ ಕರೆಕ್ಟಾಗಿ ಲೆಕ್ಕ ಇಟ್ಟು ಕರೆಕ್ಟಾಗಿ ತೊಗೊಳ್ಬೇಕಾಗತ್ತೆ.